ಅಣ್ಣ ನಮಸ್ಕಾರ ಎಲ್ಲರಿಗೂ. ಇವಾಗ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹೊಡೆದ, ಅದಕ್ಕೆ ಫೋನ್ಪೇ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ. ಆಟೋ ನಿಲ್ಸಿದ್ದೀನಿ ಪೆಟ್ರೋಲ್ ಬಂಕಲ್ಲಿ. ತೋರಿಸ್ತೇನೆ ನಿಮಗೆ. ನಾನು ಇವಾಗ ಪೆಟ್ರೋಲ್ ಹೊಡೆದಿರೋದು ಅದಕ್ಕೆ ತೋರಿಸ್ತಾ ಇರೋದು. ಯಾಕೆಂದರೆ ಇದು ಬಂದ್ಬಿಟ್ಟು ಪೆಟ್ರೋಲ್ ಹೊಡೆದ್ರೇ ಗಾಡಿ ಓಡೋದು ನನಗೆ. ಅದಕ್ಕೋಸ್ಕರ ನಾನು ನಿಮ್ಗೆ ತೋರಿಸ್ತಾ ಇರೋದು. ಯಾಕೆ ಪೆಟ್ರೋಲ್ ಹಾಕತ್ತಾನೆ ನೀವು? ಯಾಕೆ ಭಯ ಪಡ್ತೀರ? ಪೆಟ್ರೋಲ್ ತಾನೇ ಹಾಕೋದು. ಇವಾಗ ಬೈಬನಹಳ್ಳಿಯಿಂದ ಖಾಲಿ ಹೊಡ್ಕೊಂಬಂದು ಪೆಟ್ರೋಲ್ ಬಂಕ್ ಗಂಟ ಬಂದೆ. ಇಲ್ಲಿಂದ ಬಂದ್ಬಿಟ್ಟು ಇವಾಗ ನಾನು ಯಾವ್ದಾದ್ರು ಊಬರ್ ಆನ್ ಮಾಡಿ ಯಾವ್ದಾದ್ರು ಸಿಕ್ಕಿದ್ರೆ ಅದಕ್ಕೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಹೋಯ್ತಾ ಇರೋದು. ಟಿನ್ ಫ್ಯಾಕ್ಟ್ರಿಯಲ್ಲಿ ಬೆಳಗ್ಗೆ 9 ಗಂಟೆಗೆ ಎಷ್ಟು ಜಾಮ್ ಇದೆ ಅಂತ ನೀವೇ ನೋಡಿ. ಎಲ್ಲ ಟಿನ್ ಫ್ಯಾಕ್ಟ್ರಿ ಅದೇ ಕ್ಯಾರ್ಪುರ ರೈಲ್ವೆ ಸ್ಟೇಷನ್ ಸೇರಿ ಇರೋದಿಲ್ಲ ನೋಡಿ. ಎಷ್ಟು ಟ್ರಾಫಿಕ್ ಇದೆ ನೋಡಿ. ಬ್ರಿಡ್ಜ್ ಕಾಣ್ತಾ ಇದೆ ಅಲ್ಲಿ ಲಾಸ್ಟಲ್ಲಿ ಕಾಣ್ತಿದಲ್ಲ, ಇದೆ ಕ್ಯಾರ್ಪುರ ರೈಲ್ವೆ ಸ್ಟೇಷನ್. ಇವಾಗ ನಾನು ಬಂದು ಊಡಿ ಹತ್ರ ಇದ್ದೀನಿ. ವೈಟ್ಫೀಲ್ಡ್ ಮೇನ್ ರೋಡಲ್ಲಿರೋ ಊಡಿ. ಅಲ್ಲಿ ಒಬ್ಬರ ಲೇಡಿನ ಇವಾಗ ನಾನು ಡ್ರಾಪ್ ಮಾಡಿದೆ. 168 ರೂಪಾಯಿನ ಬಿತ್ತು. ಆ ಅಮ್ಮ ಏನು ಮಾಡಿದೆ, ನಾನು ಹೇಳಿದೆ ಸ್ಕ್ಯಾನರ್ ಕೊಡ್ತೀನಿ ಅಂತ. ಇಲ್ಲ ಅಮ್ಮ ಬೇಡ, ಸ್ಕ್ಯಾನರ್ ಬೇಡ, ನನ್ನ ಹತ್ರ ದುಡ್ಡಿದೆ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿದೆ ನಾನು. ಸರಿ ಆಯ್ತು ಅಂತ ಹೇಳಿದ್ರೆ ಅವ್ರು ಏನು ಮಾಡಿದ್ರು, ದುಡ್ಡು ಕೊಟ್ಟರು. 30 ರೂಪಾಯಿದು, 10 ರೂಪಾಯಿದು 3 ನೋಟು, 20 ರೂಪಾಯಿದು 1 ನೋಟು. ಅದೆಲ್ಲ ಅರ್ಧೋಗಿದೆ. ಮಡಚ್ಕೊಂಡು ಕೊಡ್ತಾರೆ ನನ್ನ ಕೈಯಲ್ಲಿ. ನೋಡಪ್ಪ 162 ರೂಪಾಯಿ ಇದೆ, ಕರೆಕ್ಟ್ ಇದೆ ಅಂತಬಿಟ್ಟು ಮಡಚ್ಬಿಟ್ಟು ಕೊಟ್ಟಿದ್ದಾರೆ. ನಾನು ಓಪನ್ ಮಾಡಿ ನೋಡಿದ್ರೆ ಎಲ್ಲ ಅರ್ಧೋಗಿದೆ. ನಾನು ಕೇಳಿದೆ ಏನಕ್ಕ ಈ ನೋಟ್ ಹಿಂಗಿದೆ ಅಂತ. ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಡಕ್ಕ, ನನಗೇನು ಬೇಜಾರೇ ಇಲ್ಲ ಅಂತ ಹೇಳಿದೆ ನಾನು. ಏನು ಸ್ಟೈಲ್ ಮಾಡ್ಕೊಂಡಿದ್ದಾರೆ ಗೊತ್ತಾ ಯಪ್ಪ, ಇಷ್ಟೊಂದು ಸ್ಟೈಲ್ ಇದ್ಬಿಟ್ಟು ಅರ್ಧೋಗಿ ನೋಟ್ ಕೊಡ್ತಾರೆ ನಮಗೆ. ಯೋಚನೆ ಮಾಡಿ ಹೇಳಿ, ನಾವು ಅಷ್ಟು ದೂರದಿಂದ ಬರ್ತೀವಿ, ಈ ಅರ್ಧೋಗಿ ನೋಟ್ ತಗೊಳಕ್ಕೆ ಬರ್ತೀವಿ ನಾವು. ಅದನ್ನೇ ತಗೊಂಡೆ ನಾವು ಬೇರೆ ಕಡೆ ಕೊಟ್ಟರೆ ಅವ್ರು ಯಾರು ತಗೊಳ್ಳಲ್ಲ. ಫುಲ್ ಅರ್ಧೋಗ್ಬಿಟ್ಟಿದೆ. ಏನಾದರೂ ಸ್ಟೈಲ್ಗೇನು ಕಮ್ಮಿ ಇಲ್ಲ ಅಮ್ಮನಿಗೆ. ನಾವು ಮೇಲೆ ಒಳ್ಳೆ ಬಟ್ಟೆ ಹಾಕಿದ್ರೆ ಸಾಕಾಗಲ್ಲ. ಮನಸ್ಸು ಒಳಗಡೆ ಒಳ್ಳೆ ಮನಸ್ಸಿದ್ರೇ ನಾವು ಎಲ್ಲೋದ್ರೂ, ನಾನು ಹೇಳ್ಬೇಕಾ, ನಿಮಗೆ ಅರ್ಥ ಆಗಿರ್ತದೆ. ಅಷ್ಟೊಂದು ಸ್ಟೈಲಾಗಿ ಮಾಡಿಬಿಟ್ಟು ಅರ್ಧೋಗಿ ನೋಟ್ ಕೊಟ್ಬಿಟ್ಟು ಹೋಯ್ತಾರಲ್ಲ. ಹೆಂಗೆ ನಮ್ಮನ್ನು ನೋಡಿದ್ರೆ ಅದೇನೋ 160 ರೂಪಾಯಿ. ಅವ್ರು ಇವಾಗ ಊಡಿಯಲ್ಲಿ ಒಂದು ಹೋಟ್ಲಿಗೆ ಹೋಗಿದ್ದಾರೆ. ಆ ಹೋಟ್ಲಲ್ಲಿ ತಿನ್ನಕ್ಕೆ ಹೋದ್ರು ನಮ್ಮಮ್ಮ ಅಂದ್ರೆ ಅವ್ರಿಗೆ ಒಂದು 1000 ರೂಪಾಯಿ ಹೋಯ್ತದೆ. ನನಗೆ 160 ರೂಪಾಯಿ ಕೊಡೋದ್ರೆ ಇಲ್ಲಿ ಎಷ್ಟೊಂದು ಯೋಚನೆ ಮಾಡಿಬಿಟ್ಟು ಅದು ಅರ್ಧೋಗಿ ನೋಟ್ ಬೇರೆ ಕೊಟ್ಬಿಡಾಯ್ತಾರೆ ನೋಡಿ. ಇವಾಗ ಆ ಹೋಟ್ಲಿಂದ ಈ ಕಡೆ ಕ್ರಾಸ್ ಮಾಡ್ಕೊಂಡು ಬಂದುಬಿಟ್ಟೆ. ಯಾಕಂದರೆ ಹೋಟ್ಲ ಹತ್ರ ನಿಂತ್ಕೊಂಡು ಬಿಡಲ್ಲ, ಅವನು ಓಡಿಸ್ತಾ ಇದ್ದಾನೆ ಹೋಗ ಅಂತ. 9 ಕಿಲೋಮೀಟರ್ ಏನಾಗಿದೆ. 9 ಕಿಲೋಮೀಟರ್ ನಾವು ಬರೋದಕ್ಕೆ ಯೋಚನೆ ಮಾಡಿ ಅರ್ಧೋಗಿ ನೋಟ್ ನಮ್ಗೆ ಬೇಕಾ? ಅಯ್ಯೋ ನೋಡಿ, ಇದೆ ಊಟ ಸರ್ಕಲ್ ಬಂದು ತೋರಿಸ್ತೀವಿ ನೋಡಿ. ಬಂದು ಊಡಿ ಸಿಗ್ನಲ್. ಯಾಕೆಂದರೆ ಊಡಿ ಸಿಗ್ನಲ್ನ ನನಗೆ ಸ್ಟ್ರೈಟಾಗಿ ಬರೋಕ್ಕಾಗಲ್ಲ. ಅದು ಒನ್ ವೇ. ನನಗೆ ಸುತ್ತ ಹಾಕೊಂಡು ಬರಬೇಕು. ಎಲ್ಲ ಡ್ರೈವರ್ಗಳಿಗೆ ಗೊತ್ತು, ಇದು ರೈಟಲ್ಲಿ ತಗೊಂಡ್ರೆ ಅದು ಇದು ಬರೋಕ್ಕಾಗಲ್ಲ. ಅದು ಒನ್ ವೇ. ಅದು ನಮ್ಗೆ ಸುತ್ತ ಹಾಕೊಂಡೇ ಬರಬೇಕು. ಇದು ಊಡಿ ಸರ್ಕಲ್ ಅಂದರೆ ಆ ಅಮ್ಮನಿಗೆ ಅದು ಹೆಂಗೆ ಯಾಮರ್ಸ ಬಂತು ತುಂಬ ಬೇಜಾರಾಗ್ಬಿಡ್ತು ನನಗೆ. ಸರ್ ನಾನು ಕರೆದು ಕೇಳ್ಬಿಟ್ಟು, ಇದೇನು ಬರೀ ಅರ್ಧೋಗಿ ನೋಟ್ ಕೊಟ್ಬಿಟ್ಟು ಹೋಗ್ತೀರಾ? ಈ ಥರ ಎಲ್ಲ ಜನಗಳು ಇರ್ತಾರ ಅಲ್ವಾ? ಇದು ಕ್ಯಾರ್ಪುರ ಕಡೆ ಹೋಗೋದು, ಅಯ್ಯಪ್ಪನಗರ ಕ್ಯಾರ್ಪುರ. ಒಂದೇ ರೋಡ್ ಬಂದು ಅಯ್ಯಪ್ಪನಗರ. ಫಸ್ಟ್ ಅಯ್ಯಪ್ಪನಗರ, ಆಮೇಲೆ ಕ್ಯಾರ್ಪುರ ಆ ಕಡೆ ಎಲ್ಲ ಬರ್ತದೆ. ಇಷ್ಟೊತ್ತು ಊಬರ್ ಆನೆಲ್ಲ ಇಟ್ಟಿದ್ದೆ. ಇವಾಗ ವೀಡಿಯೋ ಮಾಡೋಕ್ಕೆ ಮಾಡಿದ್ರೆ ವೀಡಿಯೋನ ಆನ್ ಮಾಡಿದ್ದು. ಊಬರೆಲ್ಲ ಹೊಡಿತಾ ಇರೋದು ಬಾಡಿಗೆ. ಯಾಕಂದ್ರೆ ನಮ್ಗೆ ಯಾರು ಫೋನ್ ಮಾಡಿಲ್ಲ ಅಂದರೆ ನಾವೇನು ಮಾಡ್ತೀವಿ, ಊಬರ್ ಆನ್ ಮಾಡ್ತೀವಿ. ಊಬರ್ ಆನೆಲ್ಲ ಇದ್ರೆ ಹಂಗೆ ಸಿಟಿ ಫುಲ್ ರೌಂಡ್ ಆಗ್ತಾ ಇರ್ಬೋದಲ್ವಾ.
ಆದರೆ ಈ ಅಮ್ಮನ್ನ ತಿಳ್ಕೊಂಬಿಟ್ರ ಯಪ್ಪ ಈ ಥರ ಎಲ್ಲ ಇದಾರ ಜನಗಳು. ಬರೀ ಆಟೋ ಡ್ರೈವರ್ ಸರಿ ಇಲ್ಲ, ಆಟೋ ಡ್ರೈವರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಎಲ್ಲ ಆಟೋ ಡ್ರೈವರ್ ಸರಿ ಇಲ್ಲ, ಮನುಷ್ಯರು ನೀವು ಫಸ್ಟ್ ಬರೋರು ಸರಿ ಇಲ್ಲ, ಆಮೇಲೆ ಆಟೋ ಡ್ರೈವರ್ ಸರಿ ಇಲ್ಲ ಅಂತೇಳಿ ಅಲ್ವಾ? ಕೇಳಿದ್ರೆ ಅವ್ನು ಆಟೋ ಡ್ರೈವರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಎಷ್ಟು ಬೇಜಾರು ನೀವೇ ಯೋಚನೆ ನೋಡಿ. ಓಡಿ ಎಲ್ಲಿಂದ ಬಂದಿರೋದು ಅದು NR ಲೇಔಟ್ ಅಂತ ಕೆಳಗಡೆ ಕನಕನಗರ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಷ್ಟು ದೂರ ಬಂದಿದ್ದೀನಿ. ಏನು ಮಾಡಿ ಒಬ್ಬೊಬ್ಬರು ಒಂಥರ ಒಂದೊಂದು ಜನಗಳು.